ಬಟ್ ಹಂಗೆ ನೋಡಿಕೊಂಡ್ರೆ ಆಗಬಾರ್ದು ಅಂತ ಒಂದು ಪಾಯಿಂಟ್ ಆಫ್ ವ್ಯೂಲು ಇತ್ತು. ಆ ಪಬ್ಲಿಕಲ್ಲಿ ಏನಾದರೂ ಕೈ ಹಿಡ್ಕೊಂಡಾಗ ಮತ್ತು ಏನಾದರೂ ಹಿಂಗೆ ಹಗ್ ಮಾಡಿದಾಗ ಹಿಂಗೆ ಎಜಿಟೇಟ್ ಮಾಡ್ತಿರ್ತಾನೆ. ನಾನು ಮದುವೆ ಆಗಿದ್ದೀನಿ ಕಣೋ, ತಾಳಿ ಕಟ್ಟಿದ್ಯಾ ಅಂತ ತಾಳಿ ತೆಗೆದು ತೋರಿಸ್ತಾ ಇರ್ತೀನಿ. ಪಾಪ ಇದುವರೆಗೂ ಬರೀ ಆಮ್ಲೆಟ್ ಮಾತ್ರ ಮಾಡಿಕೊಟ್ಟಿರೋದು ಇಷ್ಟು ವರ್ಷದಲ್ಲಿ, ಅದು ಗೊತ್ತಾ? ಎಲ್ಲ ನೀನೇ ಆಗ್ಬಿಟ್ಟಿದ್ಯಲ್ಲೋ, ಹಂಗಂದ್ರೆ ಗಂಡನ ಆಗ್ಬಿಡು ಅಂತ ಮುಂಚೆ ಅದೇ ಹೇಳ್ತಾ ಇದ್ರು. ಅದೊಂದೇ ಬಾಕಿ ಇರೋದು, ಇನ್ನು ಮಿಕ್ಕಿದೆಲ್ಲ ಆಗ್ಬಿಟ್ಟಿದ್ಯಾ, ಈಗ ಆಗ್ಬಿಡು ಅದನ್ನು ಅಂತ. ಪುರೋಹಿತರು ಫೋನ್ ಮಾಡ್ತಿದ್ದಾರೆ, ಎಲ್ಲಿದ್ದೀರಾ ನಿಮ್ಮ ಮದುವೆ ಇವತ್ತು ಗ್ಯಾಪ್ನ ಇದೆಯೋ ಇಲ್ವೋ ಅಂತ. ಮಗುನೇ ಯಾವ ಮಗು ಆದ್ರೆ ಬಾಡಿ ಬಿಲ್ಡರ್, ಹುಡುಗಿ ಆದರೂ ಬಾಡಿ ಬಿಲ್ಡರ್. ಜೋಡಿ ನಂಬರ್ 1 ಮಾಡ್ತಾ ಇದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗಂತೂ? ಅವ್ರಿಗಂತೂ ಅಭ್ಯಾಸ ಇದೆ, ನೀವು ಫಸ್ಟ್ ಟೈಮು. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಕಷ್ಟ ಅನಿಸ್ತಾ ಇದೆ. ನನ್ನ ಮೀಲ್ಸು ಮತ್ತು ನನ್ನ ರೆಸ್ಟ್ ಸಿಗ್ತಾ ಇಲ್ಲ. ಬೇಸಿಕ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಲೇಟ್ ಆಗ್ಬಿಡುತ್ತೆ. ಸೊ ಅದು ಕಷ್ಟ ಅನಿಸುತ್ತೆ. ಬಟ್ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ. ವೈಫ್ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದೆ? ಫುಲ್ ಎಲ್ಲ 100% ಅವರೇ ಸಪೋರ್ಟ್ ಕೊಡ್ತಾ ಇರೋದು. ಇಲ್ಲಾಂದರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ, 2ನೇ ಸಲಿಗೆ ಶೂಟ್ಗೆ ಬರ್ತಾ ಇರಲಿಲ್ಲ. ನೀನು ಎಂಬ್ಯಾರೆಸ್ ಫೀಲ್ ಆಗುತ್ತಾ ಸ್ಟೇಜು? ಆ ಥರ ಏನಿಲ್ಲ. ಆ್ಯಕ್ಚುಲಿ ನಾನು ಮೊದಲು ಥಿಯೇಟ್ರಲ್ಲಿ ಇದ್ದಿದ್ದರಿಂದ ಸೊ ಅದು ಸ್ಟೇಜ್ ಮೇಲೆ ಏನೂ ಇಲ್ಲ ಪ್ರಾಬ್ಲಮ್ ಅಂದರೆ ನನ್ನ ಫುಡ್ಡು, ನಾನು ವರ್ಕೌಟ್ ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರಾಬ್ಲಮ್ ಅಷ್ಟೇ. ನೀವು ರಜನಿ ಅವರು ಎಲ್ಲೂ ಹೇಳ್ಕೊಳ್ದೆ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡಿ ಲಾಸ್ಟ್ಗೆ ಮದುವೆ ಆಗಿ ಎಲ್ಲರಿಗೂ ಶಾಕ್ ಕೊಟ್ಟು ಇವತ್ತು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದ್ದೀರಿ. ಹೇಗೆ ಅನಿಸ್ತಿದೆ? ಅದೊಂದು ಇದೆಯಲ್ಲ, ಹೇಳ್ಕೊಂಡ್ರೆ ಆಗಲ್ಲ ಅನ್ನೋದು ಎಲ್ಲ ಕಡೆ ಅದು ಗೊತ್ತಿರೋವಂಥ ವಿಷಯ. ಸೊ ಹಾಗಾಗಿ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿದ್ದುಂಟು. ಬಟ್ ಹಂಗೆ ನೋಡಿಕೊಂಡ್ರೆ ಆಗಬಾರ್ದು ಅಂತ ಒಂದು ಪಾಯಿಂಟ್ ಆಫ್ ವ್ಯೂಲು ಇತ್ತು. ಬಟ್ ವೆಲ್ ಆ್ಯಂಡ್ ಗುಡ್ ಆಯಿತು. ಹೌದು, ಹಾಗೆ ಸ್ವಲ್ಪ ಇರುತ್ತಲ್ಲ ಏನಾದರೂ, ಎಲ್ಲರ ಇದರಲ್ಲೂ ಒಂದು ರಿಲೇಷನ್ಶಿಪ್ಪಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಹಾಗೆ ಇತ್ತು ಅಷ್ಟೇ. ಬಟ್ ವೆಲ್ ಆ್ಯಂಡ್ ಗುಡ್ ಆಯಿತು ಅಷ್ಟೇ. ವಿ ಆರ್ ಹ್ಯಾಪಿ ಇವಾಗ. ಈ ಶೋಗೆ ಬಂದಮೇಲೆ ಏನು ಬದಲಾವಣೆ ಆಗಿದೆ ನಿಮ್ಮ ಇಬ್ಬರ ರಿಲೇಷನ್? ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮದುವೆಗೆ ಮುಂಚೆಯಿಂದನೂ ಮದುವೆ ಆದಮೇಲೂ ಈ ಶೋಗೆ ಬಂದಮೇಲೂ ಏನು ಚೇಂಜಸ್ ಆಗಿಲ್ಲ. ನಾವು ಒಂದೇ ಥರ ಇದ್ದೀವಿ. ವಿ ಆರ್ ಜಸ್ಟ್ ಒಂಥರ ಫ್ರೆಂಡ್ಸ್ ಥರನೇ ಇದ್ದೀವಿ. ಇವಾಗಲೂ ಹಾಗೆ ಇದ್ದೀವಿ. ನಮಗೆ ಅದು ಮದುವೆ ಆಗಿದ್ದೂ ಡಿಫ್ರೆನ್ಸ್ ಅನಿಸ್ತಲ್ಲ. ನಾನು ಯಾವಾಗಲೂ ಹಾಗೆ ಹೇಳ್ತಾ ಇರ್ತೀನಿ, ನೀವೇನಾದರೂ ಪಬ್ಲಿಕಲ್ಲಿ ಏನಾದರೂ ಕೈ ಹಿಡ್ಕೊಂಡಾಗ ಮತ್ತು ಏನಾದರೂ ಹಿಂಗೆ ಹಗ್ ಮಾಡಿದಾಗ ಹಿಂಗೆ ಎಜಿಟೇಟ್ ಮಾಡ್ತಿರ್ತಾನೆ. ನಾನು ಮದುವೆ ಆಗಿದ್ದೀನಿ ಕಣೋ, ತಾಳಿ ಕಟ್ಟಿದ್ಯಾ ಅಂತ ತಾಳಿ ತೆಗೆದು ತೋರಿಸ್ತಾ ಇರ್ತೀನಿ. ಸೊ ಆ ಲೆವೆಲ್ಗೆ ನಮಗೆ ಯಾವ ಡಿಫ್ರೆನ್ಸು ಅನಿಸಿಲ್ಲ. ಶೈ ನೇಚರಾ? ಆ ಥರ ಏನಿಲ್ಲ, ಮಾತಾಡೋದೆಲ್ಲ ಮಮ್ಮಿನೇ ಮಾತಾಡ್ತಾರಲ್ಲ. ಇಲ್ಲ ಅವ್ನು ಸ್ವಲ್ಪ ಶೈ, ಮಾತಾಡಲ್ಲ, ತುಂಬ ಕಡಿಮೆ. ಈಗ ಸ್ವಲ್ಪ ಮಾತಾಡೋದು ಕಲ್ತಿದ್ದಾನೆ ಈ ಶೋಯಿಂದ. ಹೇಳಬೇಕಂದ್ರೆ ಎಲ್ಲರೂ ಅವ್ರ ಅಮ್ಮ ಹೇಳೋರು ಫಸ್ಟು ಅವ್ನಿಗೆ ಮಾತಾಡೋದು ಕಲಿಸು ಅಂತ. ಈಗ ಅವರು ಶೋದು ಇದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡ್ತಾರಲ್ಲ, ಹೇಳ್ತಿರ್ತಾರೆ ಪರವಾಗಿಲ್ಲ ಬೆಟರ್ ಇದ್ದಾನೆ ಈಗ ಮುಂಚೆಗಿಂತ ಅಂತ. ಯಾವ ಗುಣ ಇಷ್ಟ ಆಗಿದ್ದು? ಈ ಹುಡುಗಿನೇ ಬೇಕು ಅಂತ ಫಿಕ್ಸ್ ಆಗಿತ್ತು? ನನಗೆ ಎಲ್ಲಕ್ಕಿಂತ ಮೇನ್ ಒಂದು ನನಗೇನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಮಾಡಿಸ್ತೀನಿ ಅನ್ನೋದು. ಹಂಗೆ ನೋಡಿದ್ರೆ ಅವ್ನು ಎಲ್ಲ ಅಂದರೆ ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಬ್ವಿಯಸ್ಲಿ. ತುಂಬ ಕನ್ಸಿಸ್ಟೆನ್ಸಿ ಬೇಕು, ಆಮೇಲೆ ತುಂಬ ಸ್ಟ್ರಗ್ಲಿಂಗ್ ಬೇಕು, ಆಮೇಲೆ ತುಂಬಾ ಒಂದು ಕಾನ್ಸಂಟ್ರೇಷನ್ ಬೇಕು. ಅದೆಲ್ಲ ಅವ್ನಿಗೆ ತುಂಬ ಚೆನ್ನಾಗಿತ್ತು. ಬಟ್ ಅವನಿಗೆ ಕೇರ್ ಮಾಡೋ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾಯಿದ್ದೆ ನಾನು. ಸೊ ಹಾಗಾಗಿ ಅವನಿಗೆ ಇಷ್ಟ ಆಗಿದೆ ಅಂತ ಅಲ್ವೇನಾ? ಕೇರ್ ತುಂಬಾ ಯಾವ ಥರ ಒಂದು ಅಂದರೆ ಎಷ್ಟೋ ಸಲ ನನ್ನ ಮೀಲ್ಸ್ ಮಾಡೋದು, ನನಗೆ ಬೇಸಿಕ್ಲಿ ಫುಡ್ ಅಂದರೆ 100% ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ನಾನೇ ಮರ್ತೋಗಿರ್ತೀನಿ ನನ್ನ ಮೀಲ್ ಟೈಮ್ ಬಂದಿದೆ ಅಂತ. ಆವಾಗ ನಿನ್ನ ಮೀಲ್ ಟೈಮ್ ಕೊಡೋ ತಿನ್ನು ಅಂತ ಅಂತೂ ಆ ಗ್ಯಾಪ್ಸ್ತಾ ಇರೋದು ಮಮ್ಮಿನೇ. ಅದು ಪ್ಯಾಕ್ ಮಾಡಿ ಕಳಿಸ್ತಿದ್ರಾ? ಪ್ಯಾಕ್ ಮಾಡಿ ಗ್ಯಾರಂಟಿ. ಏನಿಲ್ಲ, ಪ್ಯಾಕ್ ಎಲ್ಲ ಏನು ಮಾಡಲ್ಲ, ಅದೆಲ್ಲ ಸುಳ್ಳು. ಪಾಪ ಇದುವರೆಗೂ ಬರೀ ಆಮ್ಲೆಟ್ ಮಾತ್ರ ಮಾಡಿಕೊಟ್ಟಿರೋದು ಇಷ್ಟು ವರ್ಷದಲ್ಲಿ, ಅದು ಗೊತ್ತಾ? ಈಸಿ ಅಲ್ವಾ, ಅದಕ್ಕೇ. ಬಟ್ ಪ್ಯಾಕಿಂಗ್ ಎಲ್ಲ ಅವನೇ ಇನ್ನೂ ವಾಪಸ್ ನನಗೆ ಅಡುಗೆ ಮಾಡಿಕೊಡ್ತಾನೆ ಅವನು, ಅಷ್ಟು ಸ್ವೀಟು. ಓಕೆ, ಶೋ ಮುಗಿದ್ಮೇಲೆ ನೆಕ್ಸ್ಟ್ ಏನು ಪ್ಲಾನ್ಸ್ ಇದೆ? ಫ್ಯೂಚರ್ ಪ್ಲಾನ್ಸ್ ಏನಿರೋದು? ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಏನೂ ಯಾವುದೂ ಇಲ್ಲಿವರೆಗೂ ಇಟ್ಕೊಂಡಿರಲಿಲ್ಲ. ಸೊ ಇನ್ನು ಮುಂದೆನೂ ಇಟ್ಕೊಳ್ಳದೆ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಲೈಫಲ್ಲಿ ಸರ್ಪ್ರೈಸಸ್ ಬಂದರೆ ತುಂಬ ಖುಷಿ ಕೊಡುತ್ತೆ. ಟ್ರಾವೆಲಿಂಗ್ ಇದೆ.
ಅದು ಅದಾದಮೇಲೆ ತುಂಬಾ ಟ್ರಾವೆಲಿಂಗ್ ಇದೆ. ಟ್ರಾವೆಲಿಂಗ್ ಇದೆ, ಅದು ಸುತ್ತಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಖಂಡಿತವಾಗ್ಲೂ ಅದೊಂದು ಫುಲ್ಫಿಲ್ ಮಾಡ್ಕೋತೀವಿ. ಅದು ಬಿಟ್ಟು ಲೈಫಲ್ಲಿ ಇದನ್ನೇ ಮಾಡಬೇಕು, ಹಿಂಗೆ ಇರಬೇಕು ಅನ್ನೋದು ಏನು ಆ ಥರ ಇಲ್ಲ. ಹೆಂಗೆ ಹೋಗುತ್ತೋ ಹಾಗೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಅಷ್ಟೇ. ರಜನಿ ಅವ್ರದ್ದು ನಿಮ್ಮ ಸ್ಕಿನ್ ಸೀಕ್ರೆಟು, ಹೇರ್ ಸೀಕ್ರೆಟು ಏನು ಟಿಪ್ಸ್ ಕೊಡ್ತೀರಿ? ಹೋಮ್ ರೆಮಿಡಿ ಏನು ಗೊತ್ತಾ, ಎಲ್ಲರೂ ಏನೇನೋ ಹಚ್ಕೋಬೇಕು, ಏನಾದರೂ ಒಂದು ಏನೋ ಮೇಲ್ಗಡೆಯಿಂದ ನಾವು ಜಾಸ್ತಿ ಅದಕ್ಕೆ ಕೇರ್ ಮಾಡ್ತೀವಿ. ಬಟ್ ಇಂಟೇಕ್ ತುಂಬ ಇಂಪಾರ್ಟೆಂಟು. ಸೊ ಇಂಟೇಕಲ್ಲೇ ತುಂಬ ಏನು ವೆಜ್ಜೀಸ್ ಆಗಿರ್ಬೋದು, ಆಮೇಲೆ ಫ್ರೂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಜಾಸ್ತಿ ಇಂಟೇಕ್ ಮಾಡಬೇಕು ಪ್ರತಿದಿನ. ಡೈಲಿ ಒಂದೇ ತಿಂದರೆ ಮೊನಾಟನಸ್ ಅನಿಸುತ್ತೆ, ಬಟ್ ಚೇಂಜಸ್ ಮಾಡ್ಕೊಳ್ಬೇಕು. ಹಾಗಾಗಿ ಆ ಒಂದು ವಿಚಾರದಲ್ಲಿ ನಮ್ಮ 100% ನಮ್ಮ ಡೈಟಿಷಿಯನ್ನು, ನನ್ನ ಡಾಕ್ಟ್ರು, ನನ್ನ ಫಿಟ್ನೆಸ್ ಏನೋ ಒಂದ್ಸಲಿ ಅದನ್ನೇ ಹೇಳ್ತಾ ಇರ್ತಾರೆ, ಎಲ್ಲ ನೀನೇ ಆಗ್ಬಿಟ್ಟಿದ್ಯಲ್ಲೋ, ಹಂಗಂದ್ರೆ ಗಂಡನ ಆಗ್ಬಿಡು ಅಂತ ಮುಂಚೆ ಅದೇ ಹೇಳ್ತಾ ಇದ್ರು. ಅದೊಂದೇ ಬಾಕಿ ಇರೋದು, ಇನ್ನು ಮಿಕ್ಕಿದೆಲ್ಲ ಆಗ್ಬಿಟ್ಟಿದ್ಯಾ, ಈಗ ಆಗ್ಬಿಡು ಅದನ್ನು ಅಂತ. ಆಗನ ಬಿಡು ಮಮ್ಮಿ ಅಂತ ಅವಾಗ ಹೇಳ್ತಿದ್ದೆ. ಇವಾಗ ಅದು ಆಗಿದೆ. ಸೊ ಇವಾಗ ಎಲ್ಲ ಒಂಥರ ಆಲ್ರೌಂಡರ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಅವನಲ್ಲಿ ಏನು ಇಂಪ್ರೆಸ್ ಅಂದರೆ, ನನಗೆ ನನ್ನ ಥರನೇ ಅವನು ತುಂಬ ಸ್ಟ್ರಗಲ್ ಮಾಡ್ತಾನೆ. ಅಂದರೆ ಅವ್ರ ಮನೇಲಿ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೂ ಎಲ್ಲ ಇದ್ದರೂ ಕೂಡ, ಬಟ್ ಅವನ ಒಂದು ಬೌಂಡ್ರಿ ಏನಿದೆ ಆ ಬೌಂಡ್ರಿಲಿ ಅವ್ನು ತುಂಬ ಕಷ್ಟಪಡ್ತಾನೆ. ಸೊ ಆಮೇಲೆ ಅವನಿಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಆ ಥರದ ವಿಚಾರದಲ್ಲೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನೆಲ್ಲ ನಾವು ತುಂಬ ವರ್ಷ ಫಾಲೋ ಮಾಡಿದ್ರಿಂದ ಒಂದು ಫೈನಲ್ ಡೇ ಡಿಸಿಷನ್ ತಗೊಳ್ಳೋ ಅಂತ. ಮದುವೆ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾಕೆ ಹಾಗಾಯಿತು? ಏನು ಗೊತ್ತಾ, ನಮಗೆ ಆ್ಯಕ್ಚುಲಿ ಅರುಣ್ಗೂ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು ಅನ್ನೋದು. ಸೊ ನಮಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಸಿಂಪಲ್ಲಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ. ಆದರೆ ಇವ್ರ ಫ್ಯಾಮಿಲಿ ಕಡೆ ತುಂಬ ನೆಂಟರು ಇಷ್ಟರು ಎಲ್ಲ ಜಾಸ್ತಿ, ಆಮೇಲೆ ಇವನೊಬ್ಬನೇ ಮಗ ಬೇರೆ. ಸೊ ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅನ್ನೋದಿತ್ತು. ಇವನು ಲಾಕ್ ಆದರೆ ಡೆಫಿನೆಟ್ಲಿ ಈ ಶಾಸ್ತ್ರಗಳಲ್ಲೆಲ್ಲ ನನ್ನನ್ನು ಲಾಕ್ ಮಾಡಿದ್ರೆ ಡೆಫಿನೆಟ್ಲಿ 2-3 ದಿನ ಬಿಡಲ್ಲ ಅನ್ನೋ ಒಂದು ಭಯದಿಂದ ಇವನು ಬೇಡ ಅಂತೇಳ್ಬಿಟ್ಟು ಹೇಳಿದ್ದ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನಾವು ತುಂಬ ಸಿಂಪಲ್ಲಾಗಿ ಟೆಂಪಲಲ್ಲಿ ಮದುವೆ ಮಾಡ್ಕೊಂಡ್ವಿ. ಅದು ಅಲ್ಲದೆ ಅರ್ಜೆಂಟಲ್ಲಿ ಆಗಿದ್ದು. ಅಂದರೆ ಜಸ್ಟ್ ಆ ಥರ ಏನಿಲ್ಲ, ಇನ್ನೂ ಒಳ್ಳೆಯದು. ನಾನು ಆ್ಯಕ್ಚುಲಿ ನಾವು ಯಾವತ್ತು ಡಿಸೈಡ್ ಮಾಡಿದ್ವಿ ಮದುವೆ ಆಗಬೇಕು ಅಂತ, ನಾನು ಅವಳಿಗೆ ಹೇಳಿದ್ದು ನಾಳೆ ಬೆಳಗ್ಗೆ ಹೋಗೋಣ, ರಿಜಿಸ್ಟರ್ ಮಾಡಿಬಿಟ್ಟು ಮನೆಗೆ ಬಂದು ಆಮೇಲೆ ಇಡೋಣ, ಮದುವೆ ರಿಜಿಸ್ಟರ್ ಆಗ್ಬಿಟ್ಟಿದ್ದೀವಿ ಅಂತ. ಮಾಡೋದು ಒಂಥರ ಲೈಫ್ ಏನಾಗುತ್ತೋ ಅನ್ನೋ ಟೆನ್ಷನ್ ಆಗುತ್ತೆ. ಹಿಂದಿನ ದಿನ ಯಾವ ಥರ ಇತ್ತು ನಿಮಗೆ ನಾಳೆ ಬೆಳಗ್ಗೆ ಮದುವೆ ಅಂದರೆ ಇಬ್ಬರಿಗೂ ಕೂಡ ಏನು ತುಂಬ ಅಂದರೆ ಇದು ತುಂಬ ಕಮ್ಮಿ ಟೈಮ್ ಇದ್ದಿರೋದ್ರಿಂದ ತುಂಬ ಜಾಸ್ತಿ ಮಾಡಬೇಕಾಗಿತ್ತು. ಅಂದರೆ ನಮ್ಮದು ಪ್ರೀ ವೆಡ್ಡಿಂಗು ಮದುವೆ ಬೆಳಗ್ಗೆ ಹೋಗಿ ಪ್ರೀ ವೆಡ್ಡಿಂಗ್ ಮಾಡಿದ್ದು. ಅಂದರೆ 6 o'clockಗೆ ಹೋದ್ವಿ. ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಹೇಳಿದರು 7:30ಗೆಲ್ಲ ಬರಬೇಕು, ಮುಹೂರ್ತ 7:30 to 8:30 ಇರೋದು ಅಂತ. 6 o'clock ನಾವು ಅಲ್ಲಿ ಬಿಟ್ಟು ಅಲ್ಲಿಗೆ ಹೋಗಿ ಅದು ಮುಗಿಸೋ ಅಷ್ಟೊತ್ತಾಗಲೇ 7:30, ನಾವು ಇನ್ನೂ ಅಲ್ಲೇ ಶೂಟಲ್ಲೇ ಇದ್ದೀವಿ. ಇಲ್ಲಿ ಪುರೋಹಿತರು ಫೋನ್ ಮಾಡ್ತಿದ್ದಾರೆ, ಎಲ್ಲಿದ್ದೀರಾ ನಿಮ್ಮ ಮದುವೆ ಇವತ್ತು ಗ್ಯಾಪ್ನ ಇದೆಯೋ ಇಲ್ಲೋ ಅಂತ. ಅಷ್ಟು ಪ್ಯಾಕ್ ಇತ್ತು. ಸೊ ಅದು ಬೇರೆ ಏನೂ ಥಾಟ್ಸ್ ಇರಲಿಲ್ಲ, ಬೇಗ ಮುಗಿಸ್ಬೇಕು ಅಂತ. ಆ ಟೈಮೇ ಇಲ್ಲ ಆ್ಯಕ್ಚುಲಿ, ಬೇಸಿಕ್ಲಿ ಹಂಗಾಗೋಯ್ತು. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಯಾಕಂದರೆ ನಾನು ಇವಾಗ ಸದ್ಯದಲ್ಲಿ 2 ಧಾರಾವಾಹಿಗಳನ್ನ ಮಾಡ್ತಾಯಿದ್ದೀನಿ, 2 ಚಾನಲಲ್ಲಿ. ಸೊ ಹಾಗಾಗಿ ನನ್ನ ತುಂಬ ಹೆಕ್ಟಿಕ್ ಇತ್ತು. ಆ ಡೇಟ್ ಒಂದೇ ದಿನ ರಜಾ ತೊಗೊಂಡಿದ್ದೆ ನಾನು ಮದುವೆಗೋಸ್ಕರ ಅಂತ. ಸೊ ಹಾಗಾಗಿ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನೆಲ್ಲ ಸುಮ್ಮನೆ ಫೋನ್ನಲ್ಲೇ ಎಲ್ಲರಿಗೂ ಕರೆದಿದ್ದು. ಅಂದರೆ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು, ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ. ಸೊ ಫೋನಲ್ಲೇ ಎಲ್ಲರನ್ನೂ ಕರೆದಿದ್ದು, ಫೋನಲ್ಲೇ ನನ್ನ ಡ್ರೆಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು, ಸ್ಯಾರಿನೂ ನನ್ನ ಫೋನಲ್ಲೇ ಆಯಿತು, ಎಲ್ಲನೂ ಫೋನಲ್ಲೇ ಅರೇಂಜ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅಷ್ಟೇ. ಸೊ ಅವತ್ತು ಮದುವೆ ಆಗಿದ್ದು ನೆಕ್ಸ್ಟ್ ಡೇನೇ ನಾನು ಶೂಟ್ಗೆ ಹೋದೆ. ಇವನು ಒಂದು ಇದು ಏನು ಕಾಂಪಿಟೇಷನ್ ಇತ್ತು. ಸೊ ಆ ಥರದ್ದು ನಮ್ಮಿಬ್ಬರು ಮನೇಲೂ ಪ್ರಾಬ್ಲಮ್ ಇಲ್ಲ. ಸೊ ಅದು ಆ ವಿಚಾರದಲ್ಲಿ ವಿ ಆರ್ ಲಕ್ಕಿ ಅಂತ ಹೇಳ್ಬೋದು. ಮನೇಲೂ ಇಬ್ರಿಗೂ ಹೇಳ್ತಾ ಇದ್ರು ಮದುವೆ ಆಗ್ಬಿಡಿ. ಅವ್ರ ಮನೇಲಿ ಮದುವೆ ಆಗ್ಬಿಡಪ್ಪ ನಮ್ಮ ಮಗಳನ್ನ, ಚೆನ್ನಾಗಿ ನೋಡ್ಕೊತೀಯ ನೀನು ಅಂತ ನಮ್ಮನೆ ಅವ್ರ ಮನೇಲಿ ಹೇಳ್ತಿದ್ರು. ನಮ್ಮ ಮನೇಲಿ ಅಮ್ಮ ನೋಡಮ್ಮ ಅವನ್ನ ಮದುವೆ ಆಗ್ಬಿಡು, ನಮ್ಮ ಮಾತು ಕೇಳಲ್ಲ, ನೀನೇ ಹೇಳು ಮದುವೆ ಆಗ್ಬಿಡ್ರಿ ಇಬ್ರು ಅಂತ. ಸೊ ಅದೇನು ಪ್ರಾಬ್ಲಮ್ ಇರಲಿಲ್ಲ ಮನೆಯಲ್ಲಿ.
ಅಯ್ಯಯ್ಯೋ ಇಲ್ಲಿದೆಯಲ್ಲ ದೊಡ್ಡ ಮಗು ಇದನ್ನು ನೋಡ್ಕೊಂಡ್ರೇ ಸಾಕಾಗಿದೆ ನನಗೆ. ಚಾನ್ಸೇ ಇಲ್ಲ, ಇನ್ನೂ ಅವೆಲ್ಲ ಏನೂ ಪ್ಲ್ಯಾನ್ ಇಲ್ಲ. ಇದೇ ಒಂಥರ ನನಗೆ ದೊಡ್ಡ ಬೇಬಿ. ಯಾವ ಮಗು ಆದರೂ ಪರವಾಗಿಲ್ಲ. ಮಗುನೇ ಯಾವ ಮಗು ಆದರೆ ಬಾಡಿ ಬಿಲ್ಡರ್, ಹುಡುಗಿ ಆದರೂ ಬಾಡಿ ಬಿಲ್ಡರ್. ಹಿಂಗೆ ಕತೆ. ಅದಕ್ಕೆ ಸೊ ಇವಾಗಲೇ ಅವೆಲ್ಲ ಏನೂ ಪ್ಲ್ಯಾನ್ಸ್ ಇಲ್ಲ. ಸೊ ಹೋಗ್ತಾ ಇದೆ ಅಷ್ಟೇ. ನಾನೇ ಬೀಳ್ತಾರೆ ಅನ್ನೋದಕ್ಕಿಂತ ಕೇರ್ ಏನು ನಡೀತಾ ಇತ್ತು ಅಂದರೆ ತುಂಬ ಕೇರ್ ಮಾಡೋರು. ಅಂದರೆ ಇವರಿದ್ದರೆ ಚೆನ್ನಾಗಿರುತ್ತೆ ನನ್ನ ಲೈಫ್ ಮುಂದೆ ಅನ್ನೋದಕ್ಕೆ ಅದು ಇದಾಗಿತ್ತು. ಸೊ ಕೇಳಿದ್ರೆ ಒಪ್ತಾರೋ ಇಲ್ವೋ ಅನ್ನೋದು ಅದು ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಅವತ್ತು ಕೇಳಿದಾಗ ಹ್ಞೂ ಅಂದರು. ಸೊ ಖುಷಿಯಾಯ್ತು. ಆ ಥರ ಏನಿಲ್ಲ, ಅಂದರೆ ಸೀರಿಯಸ್ ಆಗಿ ಆಗಬೇಕು ಅಂತ ಯಾವುದೂ ಇರಲಿಲ್ಲ. ಬಟ್ ಮದುವೆ ಅಂತ ಆಗಿದ್ದು ಪ್ರಪೋಸ್ ಮಾಡಿದ್ದು ಇವ್ರನ್ನೇ. ಆಮೇಲೆ ಅದಾದರೆ ನಿಮ್ಮ ಚಾನಲ್ ಹತ್ರ ಬರ್ತೀನಿ. ಇಲ್ಲ ಆ ವಿಷಯದಲ್ಲಿ ಅವನಿಗೂ ಪಾಸ್ಟ್ ಬಗ್ಗೆ ಏನೂ ಇದಿಲ್ಲ, ಟೆನ್ಷನ್ ಇಲ್ಲ, ನನಗೂ ಟೆನ್ಷನ್ ಇಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಎಲ್ಲ ಅಷ್ಟೆಲ್ಲ ಏನು ಡಿಸ್ಕಸ್ ಮಾಡಲ್ಲ ಸೀರಿಯಸ್ ಆಗಿ. ಮುಂದಿನ ತಿಂಗಳು ಬೇಸಿಕಲಿ ಪ್ಲ್ಯಾನಿಂಗ್ ಇದೆ, ನಡೀತಾ ಇದೆ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಅದು ಸರ್ಪ್ರೈಸ್. ಸ್ವಲ್ಪ ಹೇಳಬಾರ್ದು ಅಂತ ಇದೆಯಲ್ಲ, ಹಾಗಾಗಿ ನಾವೇ ಪೋಸ್ಟ್ ಮಾಡ್ತೀವಿ. ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಈಗ ಮುಂಚೆನೇ ಹೇಳ್ಬಿಟ್ರೆ ಅದು ತಲೆಯಲ್ಲಿ ಜನರ ತಲೆಯಲ್ಲೂ ಓಡ್ತಾ ಇರುತ್ತೆ, ಏನು ಮಾಡ್ಬೋದು ಇದೇ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಇದು ಹೇಳ್ದೇ ಇರೋದ್ರಿಂದ ಅವಾಗೊಂಥರ ಸರ್ಪ್ರೈಸ್ ಇರುತ್ತೆ. ನಮಗೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ತುಂಬಾ ಹತ್ತಿರವಾದಂಥ ಒಂದು ಇದು. ಯಾಕಂದರೆ ನಾವು ಪ್ರತಿದಿನ ಪೋಸ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮದೇ ಆದಂಥ ಒಂದಷ್ಟು ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಇವನ ವಿಚಾರದಲ್ಲಿ ನನಗೆ ತುಂಬ ಕಮೆಂಟ್ಸ್ ಬಂದಿದೆ. ಸೊ ಅವನಿಗೇನು ಆ ಥರ ಕಮೆಂಟ್ಸ್ ಬಂದಿಲ್ಲ, ನನಗೆ ತುಂಬ ಬಂದಿದೆ. ನಿನಗೆ ಯಾಕೆ ಒಳ್ಳೆ ಹುಡುಗ ಸಿಗ್ತಿರ್ಲಿಲ್ವಾ, ಇನ್ನೂ ಚೆನ್ನಾಗಿರೋ ಹುಡುಗ ಸಿಗ್ತಿರ್ಲಿಲ್ವಾ ಅಂತೆಲ್ಲ ಕಮೆಂಟ್ಸ್ ಬಂದಿದೆ. ಬಟ್ ನಿಮಗೆ ನೋಡೋದಕ್ಕೆ ಜೋಡಿ ಚಂದ ಅನ್ನೋದಕ್ಕಿಂತ ನಿಮ್ಮನ್ನು ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಆಮೇಲೆ ನಿಮ್ಮ ಜೊತೆಯಲ್ಲಿ ಅವ್ರ ಬಾಂಡಿಂಗ್ ಹೆಂಗಿದೆ, ಆ ರಿಲೇಷನ್ಶಿಪ್ ಹೆಂಗಿದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಥರ್ಡ್ ಪರ್ಸನ್ ಬಂದು ನಿಮಗೆ ಇವು ಬೇಡ ಆಗಿತ್ತು, ಅವಳಿಗೆ ನೀನು ಬೇಡ ಆಗಿತ್ತು ಅಂತ ಪದೇ ಪದೇ ನಿಮ್ಮ ತಲೆಗೆ ಹಾಕಿದಾಗ ನಿಮ್ಮ ರಿಲೇಷನ್ಶಿಪ್ಪಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಖಂಡಿತ ಹಿಂಗಂದ್ರು ಅಂತೆಲ್ಲ ನೋ ಬೇಸ್, ಚಾನ್ಸೇ ಇಲ್ಲ. ಇದು ನಮ್ಮ ಲೈಫು, ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದು ಗುಡ್ ಆರ್ ಬ್ಯಾಡ್ ಅದನ್ನು ನಾವೇ ಫೇಸ್ ಮಾಡಬೇಕು. ಈಗ ಒಳ್ಳೇದಾದರೆ 4 ಜನ ಓ ಒಳ್ಳೇದಾಯ್ತಪ್ಪ ಅಂತಾರೆ, ಅದು ಕೆಟ್ಟದಾದರೆ ಓ ಕೆಟ್ಟದಾಯ್ತಪ್ಪ ಅಂತಾರೆ. ಅವ್ರಿರೋದೇ ಚರ್ಚ್ ಮಾಡೋದಕ್ಕೆ, ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಸೊ ನಾವೇನಿದ್ದೀವಿ ಅದು ನಾವಷ್ಟೇ. ಅರೇಂಜ್ ಮ್ಯಾರೇಜ್ ಮತ್ತು ಲವ್ ಮ್ಯಾರೇಜ್ ಯಾವುದು ಬೆಟರ್ ಅಂತೀರಿ ನಿಮ್ಮ ಕಾಲದಲ್ಲಿ? ನನಗನ್ಸೋ ಪ್ರಕಾರ ಲವ್ ಮ್ಯಾರೇಜು ಬೆಟರ್ ಅನಿಸುತ್ತೆ. ಯಾಕಂದರೆ ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಹಂಗೆ ನೋಡಿದ್ರೆ ಲವ್ ಮ್ಯಾರೇಜ್ ಎಷ್ಟೋ ಸಲ ಹಿಂಗಾಗುತ್ತೆ. ಅಂದರೆ ಮದುವೆ ಆಗಿ 1 ವಾರ ಇಲ್ಲ 15 ದಿವಸ ಇಲ್ಲ 1 ತಿಂಗಳಾದಮೇಲೆ ಇಬ್ಬರು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಗೊತ್ತಿರಲ್ಲ ಇವ್ರು ಹೆಂಗೆ ಅಂತ. ಸೊ ಲವ್ ಮಾಡಿದಾಗ ಟೈಮ್ ಇರುತ್ತೆ, ನಿಮ್ಮ ಡ್ಯೂರೇಷನ್. ಆ ಪರ್ಸನ್ ಬೇಸಿಕ್ಲಿ ಒಬ್ಬ ನಿನ್ನ ಪಾರ್ಟ್ನರ್ನ ಚೂಸ್ ಮಾಡಬೇಕು ಅಂತ ಅಂದರೆ ನನ್ನ ಪ್ರಕಾರ, ನಾನು ಕೇಳಿರೋ ಪ್ರಕಾರ ನಾನು ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಆ ಪರ್ಸನ್ನು ನಿಮ್ಮ ಜೊತೆ ಇರ್ತಾರ ಲೈಫ್ ಪೂರ್ತಿ ಅನ್ನೋದು ಗೊತ್ತಾಗುತ್ತೆ. ಸೊ ಲವ್ ಮ್ಯಾರೇಜ್ ಈಸ್ ಆಲ್ವೇಸ್ ಗುಡ್. ಜೋಡಿ ನಂಬರ್ 1 ಆಗಿರ್ಬೋದು, ನೀವು ನೋಡ್ತಾರೆ, ಲೈಕ್ ಮಾಡ್ತಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿ ತೋರಿಸ್ತಾರೆ. ಅಂದರೆ ನಾನು ಮೊದಲು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಅಂದರೆ ಏನು ಒಂದು 5 ಕಮೆಂಟ್ ಬರೋದು ಅನಿಸುತ್ತೆ. ಇವಾಗ ಇವ್ರು ಬಂದಮೇಲೆ ಎಷ್ಟು ಜನ ಅಂದರೆ ಒಂದು ಪೋಸ್ಟ್ ಹಾಕಿದ್ರೆ ಕಮ್ಮಿ ಅಂದ್ರೂ ಒಂದು 100 ಕಮೆಂಟ್ಸ್ ಇರುತ್ತೆ. ಅಣ್ಣ ಹಿಂಗೆ, ಓ ನಿಮ್ಮ ಬಾಡಿ ಚೆನ್ನಾಗಿದೆ ಅಣ್ಣ, ನಿಮ್ಮ ಪೇರ್ ಚೆನ್ನಾಗಿದೆ ಅಣ್ಣ ಅಂತ.
ಒಂಥರ ಆ ಬಾಂಡಿಂಗ್ ಫ್ಯಾಮಿಲಿ ಅಂದರೆ ನಂದು ಫ್ಯಾಮಿಲಿಗೆ ಮಾತ್ರ ಇದ್ದಿದ್ದು. ಆಮೇಲೆ ಇವಳು ಬಂದಮೇಲೆ ಇವ್ರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ಇಷ್ಟೇ. ನಾನು ಆಚೆ ಯಾರ ಹತ್ರನೂ ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ. ಅಂದರೆ ನಾನು ಆನ್ಲೈನಲ್ಲೂ ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅವರೇ ಒಂದು ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಅಂದರೆ ನನಗೇನಾರು ಒಂದು ಇದಾಯಿತು ಅಂತ ಅಂದರೆ ಏನು ಹಿಂಗಾಗಿದೆ, ಏನಾಗಿದೆ ಅಣ್ಣ, ಏನಾಗಿದೆ ಅಣ್ಣ, ಏನಾಗಿದೆ ಸರ್ ಇದು ಫಸ್ಟು ನೋಡ್ಕೊಳ್ಳಿ ಸರ್, ಆರೋಗ್ಯ ಮುಖ್ಯ, ಆ ಥರ ಎಲ್ಲ ತುಂಬ ಕೇರು ಮೊದಲು ಬರ್ತಿರ್ಲಿಲ್ಲ. ಇವಾಗ ತುಂಬ ಕೇರ್ ತೋರಿಸ್ತಾರೆ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಏನು ಕ್ವಶನ್ ಕೇಳಿದ್ರೆ ಮರ್ತೇ ಹೋಯ್ತು ನನಗೆ. ಜನರಿಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಂಗೆ ಮೊದಲಿಂದನೂ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದೆ ಆವಾಗಿಂದನೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಜನ. ಸೊ ಅದು ಈಗಲೂ ಕಂಟಿನ್ಯೂ ಆಗ್ತಿದೆ. ಗೊತ್ತಿಲ್ಲ, ಗಾಡ್ ಗ್ರೇಸ್ ಅದು ನನಗೆ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು, ಒಂದು ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಆವಾಗ ನನ್ನನ್ನು ಸೀರಿಯಲಲ್ಲಿ ಎಷ್ಟು ಜನ ನೋಡಿ ಇಷ್ಟಪಡ್ತಿದ್ರು. ಅದಾದಮೇಲೆ ನಾನು ಮಜಾ ಟಾಕೀಸ್ ಮಾಡಿದೆ, ಡಾನ್ಸಿಂಗ್ ಸ್ಟಾರ್ ಮಾಡಿದೆ, ಆಮೇಲೆ ಸಿಂಗಿಂಗ್ ಶೋ ಮಾಡಿದೆ, ಎಲ್ಲದಕ್ಕೂ ಪ್ರೀತಿ ಕೊಟ್ಟರು. ಅಟ್ ದ ಸೇಮ್ ಟೈಮ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಮಿಡಿ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ಜೋಡಿ ನಂಬರ್ 1 ನಮಗೊಂಥರ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ಬೂಸ್ಟ್ ಕೊಡ್ತು ನಮ್ಮ ಒಂದು ಜೋಡಿಗೆ. ಯಾವುದಕ್ಕೆ ಮಾಡ್ಕೊಳ್ಳಲ್ಲ. ವಾಪಸ್ ನೋಡಿ ನಿಮಗೆ ಕ್ವಶನ್. ಜಾಸ್ತಿ ಜಗಳ ಅಂತ ಅಂದರೆ ನಾವು ರೀಲ್ಸ್ ಮಾಡುವಾಗ ತುಂಬ ಜಗಳ ಮಾಡ್ತೀವಿ ಆ್ಯಕ್ಚುಲಿ. ಅಂದರೆ ಇಬ್ಬರು ಡೈರೆಕ್ಟರ್ ಆಗ್ತೀವಿ, ಇಬ್ಬರು ಆ್ಯಕ್ಟರ್ ಆಗ್ತೀವಿ. ಸೊ ಕ್ಲಾಶಸ್ ಜಾಸ್ತಿ ಬರಬೇಕಾಗಿತ್ತು. ಅದು ಎಷ್ಟಕ್ಕೆ ಹೋಗುತ್ತೆ ಅಂದರೆ ಆ ರೀಲ್ ಅವತ್ತು ಮಾಡಬಾರ್ದು ಅನ್ನೋವರೆಗೂ ಹೋಗುತ್ತೆ. ಬಟ್ ರೀಲ್ ಆಗುತ್ತೆ, ಎಡಿಟಿಂಗ್ ಆಗುತ್ತೆ, ಪೋಸ್ಟ್ ಆಗುತ್ತೆ. ಪೋಸ್ಟ್ ಆದಮೇಲೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದು ನೋಡಿ ಇಬ್ಬರು ಕಿತ್ತಾಡ್ತಿದ್ದೆ. ಇಬ್ಬರೂ ಹೇಳ್ತೀವಿ ನಾನು ಹೇಳಿದ್ದು ಮಾಡಬೇಕಾಗಿತ್ತು ಅಂತ ಅವರು, ನಾನು ಹೇಳಿದ್ದು ಮಾಡಬೇಕು ಅಂತ ನಾನು. ಸೊ ಜಗಳ ಆದಮೇಲೆ ಪ್ರೀತಿ ಬರುತ್ತೆ. ಆ್ಯಕ್ಚುಲಿ ಮಾತಾಡಲ್ವಲ್ಲ, ಅದೊಂದು 10 ನಿಮಿಷ 15 ನಿಮಿಷ ಮಾತಾಡಲ್ಲ. ಆ ಮಾತಾಡದೇ ಇದ್ದಾಗ ಏನೋ ಮಿಸ್ ಆಗ್ತಾ ಇರುತ್ತೆ. ಅದು ಅವಳು ಬೈದೇ ಇದ್ರೂ ಮಿಸ್ ಆಗುತ್ತೆ ನನಗೆ ಆ್ಯಕ್ಚುಲಿ. ಬೈದಿಲ್ವಲ್ಲ ಇವತ್ತೇನು, ಏನಕ್ಕೆ ಅದು ಕೇಳ್ತೀನಿ ನಾನು. ಏನಕ್ಕಮ್ಮ ಇವತ್ತೇನು ಬೈದೇ ಇಲ್ವಲ್ಲ ನೀನು, ಏನು ಅನಿಸ್ತಿಲ್ವಾ? ಬೈದರೂ ಬೈತೀಯಾ, ಬೈಲಿಲ್ಲ ಅಂದರೂ ಬೈತೀಯಾ, ಅಯ್ಯೋ ನಿನ್ಗೆ ಹೇಳೋಕ್ಕಾಗಲ್ಲ ಹೋಗು ಅಂತಾರೆ. ಸೊ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು, ಆದರೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಅವರೊಂಥರ ನಮ್ಮ ಫ್ಯಾಮಿಲಿ ಇದ್ದಂಗೆ ಈಗ. ಖಂಡಿತ.